ವಾಕಿಂಗ್ ಕಾಲ್ನಡಿಗೆ ಮನುಷ್ಯನಿಗೆ ಅತ್ಯಂತ ಉಪಯುಕ್ತವಾದಂತಹ ವ್ಯಾಯಾಮ. ಆದರೆ ಮಂಡಿ ಅಥವಾ ಮೊಣಕಾಲು ನೋವು ಬಹಳ ಜಾಸ್ತಿ ಇರೋರಿಗೆ, ಮಂಡಿ ಸವಕಳಿ ಬಂದಿದೆ ಅಥವಾ ಹಳೆ ಏಟು ಬಿದ್ದಿದೆ ಅಂತಿದ್ದಾಗ, ಒಂದು 10 ಹೆಜ್ಜೆ ಇಡಬೇಕಾದ್ರೂ ಕಷ್ಟ ಆಗುವಂತಹ ಪರಿಸ್ಥಿತಿ ಇದ್ದಾಗ ನಾವು ದೇಹದ ಭಾರ ಬಿಟ್ಟು ವಾಕಿಂಗ್ ಮಾಡಿದಾಗ ಮಂಡಿ ಮೇಲೆ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯಾದಂತಹ ವ್ಯಕ್ತಿಗಳು ವಾಕಿಂಗ್ ಮಾಡದೇನೆ ವಾಕಿಂಗ್ ಅನ್ನ ಲಾಭಗಳನ್ನ ಹೇಗೆ ಪಡ್ಕೋಬಹುದು, ವಾಕಿಂಗ್ ಮಾಡೋದಾದ್ರೂ ಹೇಗೆ, ವಾಕಿಂಗ್ಗೆ ಬೇರೆ ಪರ್ಯಾಯಗಳಿದೆಯಾ, ವಾಕಿಂಗ್ ಬದಲು ಅವರು ಸ್ವಿಮ್ಮಿಂಗ್ ಮಾಡಿದ್ರೆ ಹೇಗೆ, ಅವರು ಸೈಕ್ಲಿಂಗ್ ಮಾಡಿದ್ರೆ ಹೇಗೆ, ಎಲಿಪ್ಟಿಕಲ್ ಟ್ರೈನರ್ ಉಪಯೋಗಿಸಿದ್ರೆ ಹೇಗೆ, ಕೆಲವೊಂದಿಷ್ಟು ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತಹ ವ್ಯಾಯಾಮಗಳಿಂದ ವಾಕಿಂಗಿನ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದಾ, ಈ ಎಲ್ಲಾ ವಿಷಯಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಮಂಡಿಯ ಆಸ್ಟಿಯೋ ಆರ್ಥರೈಟಿಸ್, ಮಂಡಿಯಲ್ಲಿ ಕೀಲಲ್ಲಿ ಒಳಗಡೆ ಒಂದಕ್ಕೊಂದು ಮೂಳೆ ತಾಗ್ದಾಗ ಮೃದು ಎಲುಬು ಕಾರ್ಟಿಲೇಜ್ ಸವಿತಾ ಹೋಗುತ್ತೆ. ಆವಾಗ ದೇಹ ತೂಕ ವಾಕಿಂಗ್ ಮಾಡಬೇಕಾದ್ರೆ ನಮ್ಮ ಮಂಡಿ ಮೇಲೆ ಬಿದ್ದಾಗ ಆ ಮಂಡಿ ನೋವು ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯಾದಂತಹ ವ್ಯಕ್ತಿಗಳು ಹೇಗೆ ವಾಕಿಂಗ್ ಅನ್ನ ಸುಲಭವಾಗಿ ಸುರಕ್ಷಿತವಾಗಿ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ವಾಕಿಂಗ್ ಮಾಡೋದಕ್ಕಿಂತ ಮೊದಲು ನಮ್ಮ ದೇಹವನ್ನ ವಾಕಿಂಗಿಗೆ ತಯಾರು ಮಾಡಬೇಕು. ಅದನ್ನ ವಾರ್ಮ್ ಅಪ್ ಮಾಡೋದನ್ನ ಮರಿಬಾರದು. ವಾರ್ಮ್ ಅಪ್ ಅತ್ಯಗತ್ಯ. ವಾರ್ಮ್ ಅಪ್ ಅನ್ನ ನಾವು 1 ನಿಮಿಷದಲ್ಲಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ ಮಾಡ್ಬಿಡ್ಬೋದು. ಅದು ಹೇಗೆ? ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಂಡಿಯನ್ನ ನೇರ ಮಾಡೋದು, ಮಡಚುವಂಥದ್ದು, ಈ ರೀತಿ ಒಂದು 8 ರಿಂದ 10 ಸಲ ಮಾಡುವಂಥದ್ದು. ನಂತರ ನಮ್ಮ ಮೀನ್ಖಂಡದ ಮಾಂಸಖಂಡಗಳನ್ನ, ಕಾಫ್ ಮಸಲ್ಸ್ ಅನ್ನ ಸ್ಟ್ರೆಚ್ ಮಾಡಬೇಕು. ಕಾಫ್ ಸ್ಟ್ರೆಚ್, ಈ ವ್ಯಾಯಾಮವನ್ನ ಒಂದು 3 ರಿಂದ 4 ಸಲ ಮಾಡೋದು. ನಂತರ ನಮ್ಮ ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್, ನಿಂತ್ಕೊಂಡು ಅಥವಾ ಮಲ್ಕೊಂಡು ನಮ್ಮ ಕಾಲನ್ನ ಅಗಲ ಮಾಡಿ ವಾಪಸ್ ಮಾಡುವಂಥದ್ದು. ಇದನ್ನ ಒಂದು 5 ರಿಂದ 6 ಸಲ ಮಾಡೋದ್ರಿಂದ ನಮ್ಮ ವಾಕಿಂಗಿಗೆ ಬೇಕಾಗಿರುವಂತಹ ಮಾಂಸಖಂಡಗಳನ್ನ ನಾವು ವಾಕಿಂಗ್ಗೆ ತಯಾರಿ ಮಾಡಿದಾಗುತ್ತೆ. ನಮ್ಮ ತೊಡೆಯ ಮುಂಭಾಗ ಮತ್ತು ಹಿಂಭಾಗದ ಮಾಂಸಖಂಡ, ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿ ಮಾಡಿದಾಗುತ್ತೆ. ಅದನ್ನ ತಯಾರು ಮಾಡಿದಾಗ ನಾವು ಸುಲಭವಾಗಿ ಏಟ್ ಇಲ್ಲದೆ, ಹೆಚ್ಚು ನೋವಾಗದೆ ವಾಕಿಂಗ್ ಮಾಡ್ಲಿಕ್ಕೆ ನಮ್ಮ ದೇಹ ರೆಡಿ ಆಗುತ್ತೆ. ವಾಕಿಂಗ್ ಮಾಡ್ಬೇಕಾದ್ರೆ ಮಂಡಿ ನೋವು ಇರುವಂತವ್ರು ಬೇರೆಯವರು ತುಂಬಾ ಜಾಸ್ತಿ ನಡೀತಾರೆ, ನಮ್ಮ ಜೊತೆಲಿರೋರು ಅವರು ಫಾಸ್ಟ್ ಆಗಿ ನಡೀತಾರೆ ಅಂತ ಆ ರೀತಿ ಮಾಡಬಾರ್ದು. ನಮ್ಮ ಸ್ಪೀಡಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ಪೀಡಲ್ಲಿ ಹೋಗ್ಬೇಕು. ನಂತರ ಬಹಳ ಜಾಸ್ತಿ ದೂರ ನಡಿಬೇಕು ಅಂತ ಹೇಳ್ಕೊಂಡು ತುಂಬಾ ನಡಿಯಕ್ಕೆ ಹೋಗಿ ಮಂಡಿ ನೋವು ಹೆಚ್ಚು ಮಾಡ್ಕೊಡೋದು ಜಾಣ್ತನ ಅಲ್ಲ. ನಮ್ಗೆ ನಾವು ಊಟ ಮಾಡ್ಬೇಕಾದ್ರೆ ನನ್ಗೆ ಇನ್ನೇನ್ ಹೊಟ್ಟೆ ತುಂಬುತ್ತೆ ಅನ್ನುವಂತಹ ಭಾವನೆ ನಮ್ಗೆ ಅರ್ಥ ಆಗುತ್ತೆ. ಅದನ್ನ ಗುರುತಿಸೋದು ನಮ್ಗೆ ಗೊತ್ತು. ಅದೇ ರೀತಿ ಸ್ವಲ್ಪ ದೂರ ನಡೆದ ತಕ್ಷಣ ಇನ್ನೇನ್ ನನ್ಗೆ ಮಂಡಿ ನೋವು ಹೆಚ್ಚಾಗುತ್ತೆ ಅನ್ನುವಂತಹ ಭಾವನೆಯನ್ನ ಗುರುತಿಸೋದು ಬಹಳ ಮುಖ್ಯ. ಅವಾಗ ಅದಕ್ಕಿಂತ ಸ್ವಲ್ಪ ಮುಂಚೆ ನಾನು ಅದನ್ನ ನಿಲ್ಸಿ ಒಂದು ಕೂತ್ಕೊಳ್ಳುವಂತಹ ಜಾಗ ಇರೋ ಕಡೆ ವಾಕಿಂಗ್ ಹೋದಾಗ ಸ್ವಲ್ಪ ದೂರ ನಡೆಯೋದು, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಒಂದು 5 ನಿಮಿಷ ಸುಧಾರಿಸ್ಕೊಂಡು ಮತ್ತೆ ನಡೆಯುವಂಥದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳಿಗೂ ಉಪಯೋಗ ಆಗುತ್ತೆ, ಅದು ಗಟ್ಟಿ ಆಗುತ್ತೆ, ವಾಕಿಂಗಿನ ಪ್ರಯೋಜನಗಳು ಸಿಗುತ್ತೆ, ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ಮಾಡಿದಾಗುತ್ತೆ. ನಾವು ನಡಿಬೇಕಾದ್ರೆ ನಮ್ಮ ಭಂಗಿಯ ಮೇಲೆ ನಮ್ಮ ಗಮನ ಬಹಳ ಮುಖ್ಯವಾಗಿರ್ಬೇಕು. ನಡಿಬೇಕಾದ್ರೆ ದೇಹ ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ಬೇಕು. ನಾವು ಮಂಡಿಯನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಬಾರ್ದು. ಮಂಡಿಯನ್ನ ಲಾಕ್ ಮಾಡಿದಾಗ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ, ಪ್ರೆಷರ್ ಜಾಸ್ತಿಯಾಗಿ ಆ ಸವಕಳಿ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಮಂಡಿಯನ್ನ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಂಡೇ ನಡೀತಾ ಹೋಗ್ಬೇಕು. ನಡಿಬೇಕಾದ್ರೆ ಹೀಲ್ ಟು ಟೋ ಮೂವ್ಮೆಂಟ್ ಇರಬೇಕು, ನಮ್ಮ ಹಿಮ್ಮಡಿಯಿಂದ ಪಾದ ತನಕ. ಅವಾಗ ಬ್ಯಾಲೆನ್ಸ್ಡ್ ಆಗಿ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ಚಪ್ಪಲ್ ಅಥವಾ ಶೂ ಹಾಕೊಂಡು ನಡೆಯೋದು ಬಹಳ ಮುಖ್ಯ. ಸರಿಯಾದ ಶೂ ಅಂತಂದ್ರೆ ನಮ್ಮ ಆರ್ಚ್, ಪಾದದಲ್ಲಿರುವಂತಹ ಆರ್ಚ್ಗೆ ಸಪೋರ್ಟ್ ಇರಬೇಕು. ಸರಿಯಾದ ಕುಶನ್, ಶಾಕ್ ಅಬ್ಸಾರ್ಬರ್ ಎಫೆಕ್ಟ್, ಸ್ಪ್ರಿಂಗ್ ಎಫೆಕ್ಟ್ ಅನ್ನು ಕೊಡುವಂತಹ ಚಪ್ಪಲ್ ಅಥವಾ ಶೂ ಅನ್ನು ಹಾಕೊಂಡಾಗ ಮಂಡಿ ಮೇಲೆ ಜಾಯಿಂಟ್ ರಿಯಾಕ್ಷನ್ ಫೋರ್ಸ್, ಮಂಡಿ ಮೇಲೆ ಕೀಲ್ ಮೇಲೆ ಒತ್ತಡ ಬೀಳುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಅದೇ ರೀತಿ ತುಂಬಾ ನೋವಿದ್ದವರು, ವಯಸ್ಸಾದವರು ಒಂದು ಊರುಗೋಲು, ವಾಕಿಂಗ್ ಸ್ಟಿಕ್ ಅನ್ನು ಹಿಡ್ಕೋಬಹುದು, ವಾಕರ್ ಹಿಡ್ಕೋಬಹುದು. ಈ ರೀತಿ ಮಾಡಿದಾಗ ಎಲ್ಲಿ ನೋವಿದೆಯೋ ಅದ್ರ ಮೇಲೆ, ಮಂಡಿ ಮೇಲೆ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಆರಾಮಾಗಿ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ನಡಿಬೇಕಾದ್ರೆ ಸಮ ಇರುವಂತಹ ಜಾಗದ ಮೇಲೆ ನಡಿಬೇಕು. ಏರುಪೇರು ಇರೋ ಅಂತಹ ಜಾಗದಲ್ಲಿ ನಡೆದ್ರೆ ಮಂಡಿ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ಅದರ ಜೊತೆಗೆ ನಾವು ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಅದರಿಂದ ಸಮ ಇರುವಂತಹ ಜಾಗದಲ್ಲಿ ನಡಿಬೇಕು. ಅದಕ್ಕಿಂತ ಮುಖ್ಯ, ನಾವು ನಡಿಬೇಕಾದ್ರೆ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ಎಂಗೇಜ್ ಮಾಡಬೇಕು. ಮಾಮೂಲಿ ನಡಿಬೇಕಾದ್ರೆ ನಾವು ತೊಡೆಯ ಮುಂಭಾಗ ಹಿಂಭಾಗದ ಮಾಂಸಖಂಡದ ಮೇಲೆ ನಡೀತಾ ಹೋಗ್ತೀವಿ, ಅದನ್ನ ಕೆಲಸ ಕೊಟ್ಟು ನಡೀತಾ ಹೋಗ್ತೀವಿ. ಆದ್ರೆ ನಮ್ಮ ಪೃಷ್ಠಭಾಗದ ಮಾಂಸಖಂಡ ಕೆಲಸ ಕೊಟ್ರೆ ನಮ್ಮ ಪೆಲ್ವಿಸ್, ನಮ್ಮ ಸೊಂಟ ಭಾಗದ ಮಾಂಸಖಂಡ ಮೂಳೆಗಳನ್ನ ಉಪಯೋಗಿಸ್ಕೊಂಡು ನಮ್ಮನ್ನ ನಾವು ಮುಂದಕ್ಕೆ ಹೋಗ್ಬೋದು. ಮಂಡಿ ಮೇಲೆ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ.
ಆದ್ರಿಂದ ಅದನ್ನ ಸುಲಭವಾಗಿ ಮಾಡಬೇಕು ಅಂತಂದ್ರೆ ಪೃಷ್ಠಭಾಗದ ಮಾಂಸಖಂಡಗಳನ್ನು ಸ್ಕ್ವೀಸ್ ಮಾಡೋದು, ನಮ್ಮ ಪಾದವನ್ನ ಹೊರಮುಖವಾಗಿ ಇಟ್ಕೊಂಡು ನಡೆಯುವಂತದ್ದನ್ನ ಕಲಿಬೇಕು. ಸರಿಯಾದ ರೀತಿಯಲ್ಲಿ ನೋವಿಲ್ಲದೆ ವಾಕಿಂಗ್ ಮಾಡುವಂತಹ ಟೆಕ್ನಿಕ್ ಏನು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದರ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ, ನೀವು ನೋಡಬಹುದು. ಮಂಡಿ ನೋವು ಹೆಚ್ಚಾಗದೆ ಮಾಡಬೇಕಾಗಿರುವಂತಹ ವ್ಯಾಯಾಮಗಳಲ್ಲಿ ಮುಖ್ಯವಾದಂತಹದ್ದು ಸೈಕಲ್ನ ತೊಳೆಯುವಂಥದ್ದು. ಮಂಡಿ ನೋವಿನಲ್ಲಿ ಮುಖ್ಯವಾಗಿ 2 ವಿಧ. ವಯಸ್ಸಾದವರಿಗೆ ಮಂಡಿ ಸವಕಳಿ ಬಂದು ಕಾಣಿಸುವಂತಹ ನೋವು, ಇನ್ನೊಂದು ಕಡಿಮೆ ವಯಸ್ಸಿನವರಿಗೆ ಮಂಡಿ ಚಿಪ್ಪು ಮಂಡಿಗೆ ತಾಕೊಂಡು ಬರುವಂತಹ ಪಟೆಲ್ಲೋಫಿಮರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಮೊದಲನೇ ತರ ಅಂದ್ರೆ ಮಂಡಿ ಸವಕಳಿಯಿಂದ ಬರುವಂತಹವ್ರಿಗೆ ಸೈಕ್ಲಿಂಗ್ ಇಂದ ಬಹಳಷ್ಟು ಉಪಯೋಗಗಳಾಗುತ್ತೆ. ಅದೇ 2ನೇ ವಿಧ ಅಂದ್ರೆ ಪಟೆಲ್ಲೋಫಿಮರಲ್ ಸಿಂಡ್ರೋಮ್, ಮಂಡಿಯ ಮುಂಭಾಗದಲ್ಲಿ ಸಣ್ಣ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುವಂತಹ ನೋವಿರೋರಿಗೆ ಈ ಸೈಕ್ಲಿಂಗ್ ಮಾಡಿದ್ರೆ ನೋವು ಹೆಚ್ಚಾಗಬಹುದು. ಅಂತವ್ರಿಗೆ ನಾವು ವಾಕಿಂಗ್ಗೆ ಒಳ್ಳೇದು ಅಂತ ಹೇಳ್ತೀವಿ. ಈ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಮಂಡಿ ಸವಕಳಿ ಇದ್ದವರಿಗೆ ಖಂಡಿತ ಈ ಸೈಕ್ಲಿಂಗ್ ಮಾಡೋದ್ರಿಂದ ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್, ಮಂಡಿ ಮೇಲೆ ಒತ್ತಡ ಕಡಿಮೆ ಬಿದ್ದು ನಮ್ಮ ವ್ಯಾಯಾಮಗಳು, ವಾಕಿಂಗ್ ಅಲ್ಲಿ ಬರುವಂತಹ ಕಾರ್ಡಿಯೋ ಬೆನಿಫಿಟ್ಸ್ ಅಂದ್ರೆ ಹೃದಯಕ್ಕೆ ಮತ್ತೆ ಎಲ್ಲಾ ದೇಹದ ಅಂಗಾಂಗಗಳಿಗೆ ಉಪಯೋಗ ಆಗುವಂತಹ ಎಲ್ಲಾ ವಾಕಿಂಗ್ ನ ಗುಣಗಳು ಸೈಕ್ಲಿಂಗ್ ಅಲ್ಲೂ ಕೂಡ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೈಕ್ಲಿಂಗ್ ಮಾಡ್ಬೇಕಾದ್ರೆ, ಸೈಕಲ್ ನಾವು ಚೂಸ್ ಮಾಡ್ಬೇಕಾದ್ರೆ ಬಹಳಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕು. ಅದ್ಯಾವುದು? ನಾವು ಸೈಕಲ್ ನ ತಗೋಬೇಕಾದ್ರೆ ನಮ್ಮ ಹೈಟಿಗೆ ತಕ್ಕಾಗಿರುವಂತಹ ಅಡ್ಜಸ್ಟಬಲ್ ಸೈಕಲ್ ಇರಬೇಕು, ಎಕ್ಸರ್ಸೈಸ್ ಸೈಕಲ್. ನಮ್ಮ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿಕ್ಕೆ ಇರುವಂತಹ ಸೀಟ್ ಇರುವಂತಹ ಸೈಕಲ್ ನ ತಗೋಬೇಕು. ನಾವು ಕೂತ್ಕೊಂಡಿದ್ದಾಗ ನಮ್ಮ ದೇಹ ಬೆನ್ನು ನೇರವಾಗಿರ್ಬೇಕು, ಭುಜ ರಿಲ್ಯಾಕ್ಸ್ ಆಗಿರ್ಬೇಕು, ಮೊಣಕೈ ಸ್ವಲ್ಪ ಬೆಂಡ್ ಆಗಿರ್ಬೇಕು. ನಾವು ಸೈಕಲ್ ತೊಳಿಬೇಕಾದ್ರೆ ನಮ್ಮ ಸೀಟಿನ ಹೈಟ್ ಅನ್ನ ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ, ನಮ್ಮ ಕಾಲು ಕೆಳಗಡೆ ಇದ್ದಾಗ, ಸೈಕಲ್ ಪೆಡಲ್ ಮಾಡ್ಬೇಕಾದ್ರೆ ಪೆಡಲ್ ಕೆಳಗಡೆ ಇದ್ದಾಗ ಮೊಣಕಾಲು ಸ್ವಲ್ಪ ಬೆಂಡ್ ಆಗಿರ್ಬೇಕು. ಅಂದ್ರೆ ಮೊಣಕಾಲು ಫುಲ್ ಸ್ಟ್ರೇಟ್ ಆಗ್ತಾ ಇದೆ, ಮಂಡಿ ಲಾಕ್ ಆಗ್ತಾ ಇದೆ ಅಂದ್ರೆ ಮಂಡಿ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಮೊಣಕಾಲು ಸ್ವಲ್ಪ ಬೆಂಡ್ ಆಗಿರುವಂತಹ ಆ ಪೊಸಿಷನ್ಗೆ ಹೋಗೋ ತನಕ ನಮ್ಮ ಹೈಟ್ ಅನ್ನ ನಾವು ಸರಿಯಾಗಿ ಅಡ್ಜಸ್ಟ್ ಮಾಡಿದ್ರೆ ಬಹಳ ಸುಲಭವಾಗಿ ಚೆನ್ನಾಗಿ ಸೈಕಲ್ ಮಾಡಬಹುದು. ವಾಕಿಂಗ್ ಹಾಗೆ ಈ ಸೈಕ್ಲಿಂಗ್ ಅಲ್ಲೂ ಕೂಡ ನಮ್ಮ ದೇಹವನ್ನ ವಾರ್ಮ್ ಅಪ್ ಮಾಡಿ ಶುರು ಮಾಡಬೇಕು. ಸ್ವಲ್ಪ 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 ನಿಧಾನವಾಗಿ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಸಣ್ಣ ಒಂದು 2 ರಿಂದ 3 ನಿಮಿಷ ಮಾಡೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು, ನಂತರ ಮತ್ತೆ ಮಾಡುವಂಥದ್ದು, ಈ ರೀತಿ ಮಾಡಬಹುದು. ನಂತರ ಅದರಲ್ಲಿರುವಂತಹ ರೆಸಿಸ್ಟೆನ್ಸ್, ಆ ಟೈಟ್ನೆಸ್, ನಾವು ತೊಳೆಯುವಂತಹ ಪೆಡಲ್ ಅಲ್ಲಿರುವಂತಹ ಟೈಟ್ನೆಸ್ ಅನ್ನ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋಗ್ಬೋದು. ಆವಾಗ ನಮ್ಮ ಮಾಂಸಖಂಡಗಳಿಗೆ ಇನ್ನಷ್ಟು ವ್ಯಾಯಾಮ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆ ಸೈಕ್ಲಿಂಗ್ ಮಾಡಿದ ನಂತರ ನಮ್ಮ ದೇಹದ ಎಲ್ಲಾ ಕೀಲುಗಳನ್ನ ನಿಧಾನವಾಗಿ ಸ್ಟ್ರೆಚ್ ಮಾಡಬೇಕು. ಅವಾಗ ನಮ್ಗೆ ಹೆಚ್ಚಿನ ಬೆನಿಫಿಟ್ಸ್ಗಳು ಸಿಗುತ್ತೆ. ಈ ರೀತಿಯಾಗಿ ನಾವು ಸರಿಯಾದ ಭಂಗಿಯಲ್ಲಿ ಸರಿಯಾದ ಶೂ ಅಥವಾ ಚಪ್ಪಲ್ನ ಹಾಕೊಂಡು ಸರಿಯಾದ ವಿಧಾನದಲ್ಲಿ ಸೈಕ್ಲಿಂಗ್ ಮಾಡಿದ್ರೆ ನಮ್ಗೆ ಬಹಳಷ್ಟು ವಾಕಿಂಗ್ ನ ಉಪಯೋಗಗಳು ಸಿಗುತ್ತೆ ಅಂತ ಹೇಳ್ಬೋದು. 2ನೇದು ನೀರಿನಲ್ಲಿ ಮಾಡುವಂತಹ ವ್ಯಾಯಾಮ, ಈಜಾಡೋದು ಮತ್ತು ವಾಟರ್ ಏರೋಬಿಕ್ಸ್ ಅಂತ ಹೇಳ್ತೀವಿ. ನೀರಿನಲ್ಲಿ ನಾವು ವ್ಯಾಯಾಮಗಳು ಮಾಡೋದ್ರಿಂದ ನೀರಿನಲ್ಲಿರುವಂತಹ ಬಯೋನ್ಸಿ ಅಂದ್ರೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡುವಂತಹ ಗುಣ ಇರುತ್ತೆ. ನಾವು ನೀರಿನಲ್ಲಿದ್ದಾಗ ನಮ್ಮ ದೇಹ ತೂಕ ಕಡಿಮೆ ಆಗುತ್ತೆ, ಅವಾಗ ಕೀಲ್ಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಇದೊಂದು ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್. ಕೀಲ್ಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದು ಕಾರ್ಡಿಯೋ ಎಕ್ಸರ್ಸೈಸ್ ಕೂಡ, ಅಂದ್ರೆ ಹೃದಯಕ್ಕೂ ಕೂಡ ಇದು ವ್ಯಾಯಾಮ ಕೊಡುತ್ತೆ. ವಾಕಿಂಗ್ ನ ಹೆಚ್ಚಿನ ಗುಣಗಳು ಈ ನೀರಿನಲ್ಲಿ ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು, ಈಜಾಡೋದ್ರಿಂದ ಸಿಗುತ್ತೆ ಅಂತ. ಜೊತೆಗೆ ನಾವು ಈ ರೀತಿಯಾಗಿ ನೀರಿನಲ್ಲಿ ವ್ಯಾಯಾಮ ಮಾಡೋದ್ರಿಂದ ನೀರಿನಲ್ಲಿ ಎಲ್ಲಾ ದಿಕ್ಕುಗಳಲ್ಲೂ ರೆಸಿಸ್ಟೆನ್ಸ್ ಸಿಗುತ್ತೆ. ನಾವು ಯಾವ ದಿಕ್ಕಲ್ಲಿ ಕೈಕಾಲನ್ನ ಅಲ್ಲಾಡಿಸಿದ್ರು ಅದಕ್ಕೆ ರೆಸಿಸ್ಟೆನ್ಸ್, ಒತ್ತಡ ಇರೋದ್ರಿಂದ ಮಾಂಸಖಂಡಗಳು ಬೇಗ ಗಟ್ಟಿ ಆಗ್ತಾ ಬರುತ್ತೆ. ಜೊತೆಗೆ ಬಿಗಿತ, ಕೀಲುಗಳ ಬಿಗಿತ ಇದ್ರೆ ಅದು ಫ್ರೀ ಆಗ್ಲಿಕ್ಕೆ ನೀರಿನಲ್ಲಿ ಬಹಳ ಉಪಯುಕ್ತ. ಸೊ ಕೀಲ್ ನೋವು ಇರುವಂತವರು ನೀರಿನಲ್ಲಿ ಓಡಾಡಿ, ನೀರಿನಲ್ಲಿ ವ್ಯಾಯಾಮ ಮಾಡಿ, ಅದರಿಂದ ಉಪಯೋಗ ಆಗುತ್ತೆ ಅಂತ ನಾವು ಅಡ್ವೈಸ್ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ನೀರಿನಲ್ಲಿ ವ್ಯಾಯಾಮ ಮಾಡೋದ್ರಿಂದ, ಈಜಾಡೋದ್ರಿಂದ ನಮ್ಮ ದೇಹದ ಕೋಆರ್ಡಿನೇಷನ್, ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ, ಸಮತೋಲನ ಕಾಪಾಡ್ಕೊಳ್ಳಿಕ್ಕಾಗುತ್ತೆ, ಬೀಳುವಂತ ಸಾಧ್ಯತೆ ಕಡಿಮೆ ವಯಸ್ಸಾದವರು ಅಂತ. ಆದ್ರೆ ನಾವು ಮುಂಜಾಗ್ರತೆಗಳನ್ನು ತಗೊಂಡು ಮಾಡೋದು, ಈಜಾಡೋದು ಬಹಳ ಮುಖ್ಯ. ಈಜನ್ನ ಸರಿಯಾಗಿ ಕಲ್ತ್ಕೊಂಡಿರ್ಬೇಕು, ದೇಹದ ಮೂವ್ಮೆಂಟ್ಗಳು ಸ್ಮೂತ್ ಆಗಿ ಫ್ರೀ ಆಗಿ ಆಗ್ಬೇಕು. ಜೋರಾಗಿ ಕೈ ಕಾಲು ಬಡಿದ್ಬಿಟ್ರೆ ಹೆಚ್ಚಾಗ್ಬಿಡ್ಬೋದು, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಅದರಿಂದ ನೀರಿನಲ್ಲಿ ಓಡಾಡುವಂತದ್ದು, ಫ್ರೀಯಾಗಿ ಕೈಕಾಲುಗಳನ್ನ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡುವಂತಹದ್ದು, ಅದರಿಂದ ಬಹಳಷ್ಟು ನಮ್ಗೆ ಉಪಯೋಗ ಆಗುತ್ತೆ. ಸೊ ಈ ನೀರಿನಲ್ಲಿ ಮಾಡುವಂತಹ ಈಜಾಡೋದು ಮತ್ತು ವಾಟರ್ ಏರೋಬಿಕ್ಸ್, ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕಾದ್ರೆ ನಮ್ ಕೀಲ್ ನೋವು ಇಲ್ಲದೆ, ಮಂಡಿ ನೋವು ಹೆಚ್ಚಾಗದೆ ವ್ಯಾಯಾಮ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. 3ನೇದು ಎಲಿಪ್ಟಿಕಲ್ ಟ್ರೈನರ್. ಇದನ್ನ ನಾವು ಜಿಮ್ಗಳಲ್ಲಿ ಹೆಚ್ಚಾಗಿ ನೋಡಿರ್ಬೋದು. ಈ ಎಲಿಪ್ಟಿಕಲ್ ಟ್ರೈನರ್ಲಿ ವ್ಯಾಯಾಮ ಮಾಡಿದಾಗ ನಮ್ಮ ದೇಹ ವಾಕಿಂಗ್ ಮಾಡಿದಾಗೆ ಅಥವಾ ರನ್ನಿಂಗ್ ಮಾಡಿದಾಗೆ ಅದನ್ನ ಬಿಂಬಿಸುತ್ತೆ ಅಂತ ಹೇಳ್ಬೋದು. ಆದ್ರೆ ಇದರಲ್ಲಿ ಮಾಡಿದಾಗ ಅದು ನಿಧಾನವಾಗಿ ಗ್ಲೈಡ್ ಆಗೋದ್ರಿಂದ ಅದರ ಮೇಲೆ, ಆ ಕೀಲ್ಗಳ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಇದನ್ನ ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಅಂದ್ರೆ ಕೀಲ್ಗಳ ನೋವು ಹೆಚ್ಚಾಗೋದಿಲ್ಲ ಇದನ್ನ ಮಾಡಿದಾಗ ಅಂತ. ಆದ್ರಿಂದ ಎಲ್ಲಾ ವಯಸ್ಸಿನವರು ಸುಲಭವಾಗಿ ಇದನ್ನ ಮಾಡಬಹುದು, ಮಂಡಿ ನೋವು ಇದ್ದವರು ಕೂಡ ಮಾಡಬಹುದು ಅಂತ.
ಇದನ್ನ ಮಾಡಿದಾಗ ನಾವು ನಿಧಾನವಾಗಿ ಎಲ್ಲಾ ಅಂಗಾಂಗಗಳಿಗೂ ವ್ಯಾಯಾಮ ಕೊಟ್ಟ ಹಾಗಾಗುತ್ತೆ. ನಮ್ಮ ಹೃದಯ, ಇದೊಂದು ಕಾರ್ಡಿಯೋ ಎಕ್ಸರ್ಸೈಸ್ ಅಂತಾನೂ ಹೇಳ್ಬೋದು, ಹೃದಯಕ್ಕೂ ಕೂಡ ಒಳ್ಳೇದಾಗುತ್ತೆ. ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೋಬಹುದು. ಬೇರೆ ಬೇರೆ ಸೆಟ್ ಪ್ರೋಗ್ರಾಮ್ಸ್ ಅಲ್ಲಿ ಈ ಎಲೆಕ್ಟ್ರಿಕಲ್ ಟ್ರೈನರ್ ಉಪಯೋಗಿಸೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ, ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇದು ಸುಲಭವಾಗುತ್ತೆ. ಇದರಲ್ಲಿ ಬೀಳುವಂತ ಸಾಧ್ಯತೆ ಕೂಡ ಕಡಿಮೆ. ಆಂಟಿ ಸ್ಕಿಡ್ ಕುಶನ್ ಗಳಿರುತ್ತೆ ನಿಂತ್ಕೊಳ್ಳಿಕ್ಕೆ, ಮತ್ತೆ ಕೈ ಹಿಡ್ಕೊಳ್ಳಿಕ್ಕೆ ಹ್ಯಾಂಡಲ್ಗಳಿರೋದ್ರಿಂದ ಬೀಳುವಂತ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ಬೋದು. ಆದ್ರಿಂದ ಸುರಕ್ಷಿತವಾಗಿ ಈ ಎಲಿಪ್ಟಿಕಲ್ ಟ್ರೈನರ್ ಉಪಯೋಗಿಸೋದ್ರಿಂದ ನಮಗೆ ಬಹಳಷ್ಟು ಲಾಭಗಳು ಸಿಗುತ್ತೆ, ಕೀಲ್ ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾಲ್ಕನೇದು ಅತ್ಯಂತ ಮುಖ್ಯವಾದಂತಹ ವ್ಯಾಯಾಮ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್. ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳು. ಮಂಡಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಮಂಡಿ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಅದರೊಳಗಡೆ ಇರೋ ಉರಿಯೂತ ಕಡಿಮೆ ಆಗುತ್ತೆ, ನೋವನ್ನ ಕಡಿಮೆ ಮಾಡಬಹುದು. ಈ ಸವಕಳಿ ಮುಂದೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ ಫ್ರೀ ಆಗಿ ನಮ್ಗೆ ಕೂತ್ಕೊಂಡು ಹೇಳಕ್ಕೆ ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಮುಖ್ಯವಾಗಿ 5 ವ್ಯಾಯಾಮಗಳನ್ನ ಮಂಡಿಗೋಸ್ಕರ ಮಾಡಬೇಕು. ಸ್ಟಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ಮಂಡಿ ಕೆಳಗಡೆ ಒಂದು ದಿಂಬು ಅಥವಾ ಸಣ್ಣ ಟವಲ್ ನ ಇಟ್ಕೊಂಡು ಟೈಟ್ ಆಗಿ ಒತ್ತುವಂತಹದ್ದು, ಬಿಡುವಂತದ್ದು. ಎರಡನೇದು ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ಕುರ್ಚಿ ಮೇಲೆ ಕೂತ್ಕೊಂಡು ಒಂದೊಂದೇ ಕಾಲನ್ನ ನೇರವಾಗಿ ಎತ್ತೋದು, ಇಳಿಸುವಂತಹದ್ದು. ಮೂರನೇದು ಸ್ಟ್ರೇಟ್ ಲೆಗ್ ರೈಸ್, ಮಲ್ಕೊಂಡು ಒಂದೊಂದೇ ಕಾಲನ್ನ ಸ್ಟ್ರೇಟ್ ಆಗಿ ಎತ್ತೋದು 30-40 ಡಿಗ್ರಿ ತನಕ ನಿಧಾನ ಇಳಿಸುವಂತಹದ್ದು. ಪಿಲ್ಲೋ ಸ್ಕ್ವೀಸ್, ಕುರ್ಚಿ ಮೇಲೆ ಕೂತ್ಕೊಂಡು 2 ಕಾಲ್ ಮಧ್ಯದಲ್ಲಿ ಒಂದು ದಿಂಬನ್ನು ಇಟ್ಕೊಂಡು ದಿಂಬನ್ನ ಒತ್ತೋದು, ಹಿಡ್ಕೊಳ್ಳೋದು, ಬಿಡುವಂತಹದ್ದು. ನಂತರ ಹಿಪ್ ಅಬ್ಡಕ್ಟರ್ ಮತ್ತು ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್. ಈ 5 ಮುಖ್ಯವಾದಂತಹ ವ್ಯಾಯಾಮಗಳನ್ನು ಹೇಗೆ ಮಾಡಬೇಕು, ಅದರಿಂದ ಏನ್ ಲಾಭ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ನಂತರ ಇದಲ್ದೇನೆ ನಾವು ಮಂಡಿ ನೋವು ಹೆಚ್ಚಿರೋರು ಅಂತವರು ವಾಕಿಂಗ್ ಮಾಡುವಂತಹ ಎಲ್ಲಾ ಪ್ರಯೋಜನಗಳು ನಮಗೆ ಬೇಕು ಅಂತಂದ್ರೆ ಕೆಲವೊಂದು ಎಕ್ಸ್ಟ್ರಾ ವ್ಯಾಯಾಮಗಳನ್ನ ಮಾಡಬೇಕು. ಗ್ಲೂಟಿಯಸ್ ಬ್ರಿಡ್ಜ್ ಎಕ್ಸರ್ಸೈಸ್, ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ. ಗ್ಲೂಟಿಯಸ್ ಸ್ಕ್ವೀಸ್ ಅಂತ ಹೇಳ್ತೀವಿ. ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ಬಹಳ ಚೆನ್ನಾಗಿ ನಡಿಬಹುದು. ಮೆಟ್ಲ ಹತ್ತಿ ಇಳಿದಿ ಮಾಡ್ಲಿಕ್ಕೆ ಮಂಡಿ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವಾಲ್ ಸೆಟ್ ಅಂದ್ರೆ ಸ್ಕ್ವಾಟ್ಸ್ ಮಾಡಿದಾಗೆ ವಾಲ್ ಸೆಟ್ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಲಂಜಸ್ ಅನ್ನ ಮಾಡಬೇಕು. ಕಾಫ್ ರೇಸ್, ನಮ್ಮ ಮೀನ್ಖಂಡದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕಾಫ್ ರೇಸ್ ಎಕ್ಸರ್ಸೈಸ್. ಈ ಎಲ್ಲಾ ವ್ಯಾಯಾಮಗಳನ್ನ ಚೆನ್ನಾಗಿ ಮಾಡೋದ್ರಿಂದ ಮಂಡಿ ಮೇಲೆ ಒತ್ತಡ ಇಲ್ಲದೆ ನಾವು ಅದರ ಎಲ್ಲಾ ಲಾಭಗಳನ್ನ, ವಾಕಿಂಗ್ ನ ಲಾಭಗಳನ್ನ ಪಡ್ಕೋಬಹುದು. ಇವತ್ತು ನಾವು ವಾಕಿಂಗ್ ಅನ್ನ ಕಷ್ಟ ಇದ್ದಾಗ, ಮಂಡಿ ನೋವಿದ್ದಾಗ ಹೇಗೆ ಅದರ ಪರ್ಯಾಯಗಳನ್ನ ಯಾವ್ಯಾವ ವ್ಯಾಯಾಮಗಳನ್ನು ಮಾಡಬಹುದು, ವಾಕಿಂಗ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವರಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಂತ ವಿಡಿಯೋಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.